ಅಮೃತಹಳ್ಳಿ ವಿಲ್ಲಾದಲ್ಲಿ ಯುವತಿ ಮೇಲಿನ ಅತ್ಯಾಚಾರ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಪ್ರಕರಣ ಸಂಬಂಧ ಮತ್ತೆ ಮೂವರನ್ನ ಪೊಲೀಸರು ಬಂಧಿಸಿದ್ದು, ಬಂಧಿತರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಹಾಗಿದ್ರೆ ಬಂಧಿತ ಆರೋಪಿಗಳು ಯಾರು? ಹಿನ್ನೆಲೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಅಮೃತಹಳ್ಳಿ ಕೇಸ್ನಲ್ಲಿ 5 ಹೈಫೈ ಕಾಮುಕರು ಲಾಕ್. ದಾವಣಗೆರೆ ಮಾಜಿ ಕಾರ್ಪೊರೇಟರ್ ಪುತ್ರ ಅನಿರುದ್ಧ್ ಅರೆಸ್ಟ್. ಹೌದು, ಅಮೃತಹಳ್ಳಿಯ ವೆಲ್ಲಾ ಪಾರ್ಟಿ ಅತ್ಯಾಚಾರ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಈಗ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ದಾವಣಗೆರೆ ನಗರ ಪಾಲಿಕೆ ಮಾಜಿ ಸದಸ್ಯನ ಮಗ ಅನಿರುದ್ಧ್, ಶಿವಮೊಗ್ಗ ಮೂಲದ ಫಾರ್ಮಸಿ ವಿದ್ಯಾರ್ಥಿ ಶ್ರವಣ್ ಹಾಗೂ ಗುಜರಾತ್ ಮೂಲದ ಮೋಹಿತ್ ಜೈನ್ ಈಗ ಕಂಬಿ ಎಣಿಸುತ್ತಿದ್ದಾರೆ. ಮೊದಲೇ ಬಂಧನಕ್ಕೊಳಗಾಗಿದ್ದ ನಿಖಿಲ್ ಮತ್ತು ಡಿಕ್ಸನ್ ನೀಡಿದ ಮಾಹಿತಿ ಹಾಗೂ ಪಾರ್ಟಿಯಲ್ಲಿದ್ದ 2 ಯುವತಿಯರ ಸಾಕ್ಷ್ಯ ಈ 3 ಬಂಧನಕ್ಕೆ ಪ್ರಮುಖ ಕಾರಣವಾಗಿದೆ. ಇನ್ನು ನಿಖಿಲ್ ಸಕಲೇಶಪುರ ಮೂಲದವನಾಗಿದ್ದು, ವೆಲ್ಲಾದಲ್ಲಿ ಪಾರ್ಟಿ ಪ್ಲಾನ್ ಮಾಡಿದ್ದ ಈತನೇ ಈ ಕೃತ್ಯದ ಮಾಸ್ಟರ್ ಮೈಂಡ್. ಡಿಕ್ಸನ್ ಕಲ್ಕತ್ತಾ ಮೂಲದವನು. ಈತ ಯುವತಿಯರನ್ನ ಪಟಾಯಿಸಿ ಪಿಕ್ ಮಾಡುವ ಜವಾಬ್ದಾರಿ ಹೊತ್ತಿದ್ದ. ಅನಿರುದ್ಧ್ ಪಾರ್ಟಿಗೆ ಬೇಕಾದ ಪೂರ್ಣ ಹಣಕಾಸಿನ ನೆರವು ನೀಡಿದ್ದ. ಶ್ರವಣ್ ಮತ್ತು ಮೋಹಿತ್ ಜೈನ್ ಪಾರ್ಟಿಯಲ್ಲಿ ಭಾಗಿಯಾಗಿ ಕೃತ್ಯಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ್ದರು